ಮಟನ್ ಬಿರಿಯಾನಿನ ಕ್ವಿಕ್ಕಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಂಡೇಸಲ್ಲಿ ಮಟನ್ ಬಿರಿಯಾನಿ ಇಲ್ಲದೆ ಇದ್ದರೆ ಹೇಗೆ ಹೇಳಿ? ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈಗ ಮೊದಲು ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮೆತ್ತಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಅರ್ಧ ಕೆಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಇದನ್ನು 2 ರಿಂದ 3 ಸತಿ ತೊಳೆದು ತೊಗೊಳ್ಳಿ. ಒಂದು ಕುಕ್ಕರ್ನ ಬಿಸಿಯಾಗೋದಕ್ಕೆ ಇಟ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮನೆಯಲ್ಲಿರುವಂಥ ಹೋಲ್ ಸ್ಪೈಸಸ್ನ ಹಾಕಿ. ಇದೇ ಹಾಕಬೇಕು ಅಂತೇನಿಲ್ಲ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲದನ್ನು ಹಾಕಿ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೀಲ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಕಟ್ ಮಾಡಿರುವಂಥ 2 ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಈರುಳ್ಳಿನ 1 ರಿಂದ 2 ನಿಮಿಷ ಫ್ರೈ ಮಾಡಿ ಆನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ನ ಹಾಕುತ್ತಾ ಇದ್ದೀವಿ. ಮಟನ್ನು ಸಹ ಎಣ್ಣೆಯಲ್ಲಿ ನಾವು 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. 3 ರಿಂದ 4 ನಿಮಿಷ. ಉಪ್ಪನ್ನು ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಮಟನ್ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಬಿರಿಯಾನಿ ಮಾಡಬೇಕಾದ್ರೆ ಫಸ್ಟೇ ಮಟನ್ನ ಬೇಯಿಸ್ಕೋಬೇಕು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ 3 ನಿಮಿಷ ಆದಮೇಲೆ. ನಂತರ ನಾನು ಇದಕ್ಕೆ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ ಈ ಅಳತೆಯಲ್ಲಿ. ಈಗ ಲಿಡ್ನ ಕ್ಲೋಸ್ ಮಾಡಿ 4 ರಿಂದ 5 ವಿಸಲ್ನ ತೆಕ್ಕೋಬೇಕು. ಮಟನ್ ನಮಗೆ ಇಲ್ಲಿ ಸ್ವಲ್ಪ ಬೇಯಬೇಕು. ಈ ಸಮಯದಲ್ಲಿ ನಾನು 1 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಬಾಸುಮತಿ ಅಕ್ಕಿನೂ ಸಹ ನೀವು ಬಳಸ್ಬೋದು. ಈ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ. 4 ವಿಸಲ್ ಬಂದಮೇಲೆ ನಾನು ಕುಕ್ಕರ್ನ ಆಫ್ ಮಾಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಬಗ್ಸಿ ರೆಡಿಯಾಗಿ ಇಟ್ಕೊಳ್ಳೋಣ. ಈಗ ಪೂರ್ತಿ ಪ್ರೆಷರ್ ಹೋದ್ಮೇಲೆ ನಾವು ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀವಿ. ಈಗ ಬೆಂದಿದೆ ನೋಡಿ. ಈ ನೀರಿನ ಕ್ವಾಂಟಿಟಿ 1 ಕಪ್ಪಷ್ಟಿದೆ. ನೀರನ್ನು ನೀವು ಬಗ್ಗಿಸ್ಬಿಟ್ಟು ಚೆಕ್ ಮಾಡ್ಕೋಬೋದು. 1 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕಿದ್ದೀನಿ. ನಂತರ ಇದಕ್ಕೆ 1 ಕಪ್ಪಷ್ಟು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿಗೆ ನಾವಿಲ್ಲಿ 2 ಕಪ್ಪಷ್ಟು ನೀರನ್ನ ಬಳಸಿದ್ದೀವಿ. ಮಟನ್ ಬೆಂದಾದಮೇಲೆ ಒಂದು ಸತಿ ಬಗ್ಗಿಸ್ಬಿಟ್ಟು ನೀರು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಲೋಟಕ್ಕೆ. ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀವಿ. ಸೋನಾ ಮಸೂರಿ ಅಕ್ಕಿನ ಹಾಕೋತಾ ಇದ್ದೀವಿ ನೀರನ್ನೆಲ್ಲ ಬಗ್ಸಿ. ಬಿರಿಯಾನಿ ಮಾಡಬೇಕಾದ್ರೆ ಅಥವಾ ಪಲಾವ್ ಮಾಡಬೇಕಾದ್ರೆ ಬಿಸಿನೀರನ್ನೇ ಸೇರಿಸಬೇಕು. ತಣ್ಣೀರನ್ನು ಹಾಕೋದ್ರಿಂದ ಬೇಯೋದು ನಿಂತು ಬಿಡುತ್ತೆ. ಹಾಗಾಗಿ ಸರಿಯಾಗಿ ಬೇಯೋದಿಲ್ಲ. 1 ಸ್ಪೂನಷ್ಟು ನಾನಿಲ್ಲಿ ಖಾರನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕುದಿಯೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಮುಚ್ಚಳನ ಮುಚ್ಚಿ 2 ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನಾರ್ಮಲಾಗಿ ನೀವು ಅನ್ನಕ್ಕೆ ಎಷ್ಟು ವಿಷಲ್ ತೆಗಿತೀರ ಮನೇಲಿ ಅಷ್ಟು ವಿಷಲ್ನ ಕೂಗಿಸ್ಕೋಬೇಕು. 2 ವಿಷಲ್ ಆದಮೇಲೆ ಪೂರ್ತಿ ಪ್ರೆಷರ್ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಚಿಕನ್ ಬಿರಿಯಾನಿ ಮಾಡೋ ಹಾಗೆ ಒಟ್ಟಿಗೆ ಬೇಯಿಸೋದಕ್ಕೆ ಆಗೋದಿಲ್ಲ. ಮಟನ್ ಬಿರಿಯಾನಿನ ಫಸ್ಟೇ ಮಟನ್ನ ಬೇಯಿಸ್ಕೊಂಡು ನಂತರ ಅಕ್ಕಿನ ಸೇರಿಸಬೇಕಾಗುತ್ತೆ. ಈ ಮಟನ್ ಬಿರಿಯಾನಿನ ಮಟನ್ ಗ್ರೇವಿ ಜೊತೆ ಅಥವಾ ಚಟ್ನಿ ಜೊತೆ, ಶೇರ್ವಾ ಜೊತೆ ನೀವು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.